ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ನೀರಬಿದಿರೆ ಚಾನಲ್. ಇವತ್ತು ನಾನು ಕೇರಳದ ಒಂದು ಸ್ಪೆಷಲ್ ಕರಿಯನ್ನು ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ. ಇದಕ್ಕೆ ಹೆಸರು ಎರಿಶ್ಶೇರಿ ಕರಿ ಅಂತ. ಇದು ಹಲಸಿನಕಾಯಿಂದ ಮಾಡುವಂತಹ ಒಂದು ಪದಾರ್ಥವಾಗಿದೆ. ಇದು ನನ್ನ ತಾಯಿ ಮನೆಯ ಸೈಡೆಲ್ಲ ಹೆಚ್ಚಾಗಿ ಮಾಡ್ತಾರೆ. ನನ್ನ ಅಜ್ಜಿ ನನ್ನ ಅಮ್ಮನಿಗೆ ಹೇಳಿಕೊಟ್ಟದ್ದು, ನನ್ನ ಅಮ್ಮ ನನಗೆ ಹೇಳಿಕೊಟ್ಟದ್ದು ಈ ಪದಾರ್ಥವನ್ನು. ಇದು ಸ್ವಲ್ಪ ಸ್ಪೈಸಿಯಾಗಿರ್ತದೆ. ಎರಿ ಅಂತ ಹೇಳಿದರೆ ಖಾರ ಅಂತ ಅರ್ಥ. ಎರಿಶ್ಶೇರಿ ಅಂತ ಹೇಳಿದರೆ ಹಾಗೆ ಖಾರದ ಪದಾರ್ಥ. ಬೆಂದಿ ಅಂತ, ಮೆಣಸು ಬೆಂದಿ ಅಂತ ಹೇಳ್ತೇವೆ ನಮ್ಮ ಹವ್ಯಕ ಭಾಷೆಯಲ್ಲಿ. ಆದರೆ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನನ್ನ ತಾಯಿಯಲ್ಲೆಲ್ಲ ಇದು ಸಾಧಾರಣ ಈ ಗದ್ದೆ ನಾಟಿ ಮಾಡುವ ಕೆಲಸ ಸಮಯದಲ್ಲೆಲ್ಲ ಮನೆ ತುಂಬ ಜನ ಎಲ್ಲ ಇರ್ತಾಯಿದ್ರು. ಆವಾಗ ಈ ಪದಾರ್ಥವನ್ನು ಮಾಡಿ ಕುಚ್ಚಲಕ್ಕಿ ಗಂಜಿಯೊಂದಿಗೆ ಬಡಿಸುತ್ತಾಯಿದ್ರು. ಈಗ ಇದನ್ನು ಮಾಡೋದು ಹೇಗೆಂದು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡೋಣ ಬನ್ನಿ. ಈಗ ನಾನಿಲ್ಲಿ 2 ರಿಂದ 3 ಕಪ್ಪಿನಾಗುವಷ್ಟು ಹಲಸಿನಕಾಯಿ ಹೋಳುಗಳನ್ನು ತಗೊಂಡಿದ್ದೇನೆ. ಒಳ್ಳೆ ಬೆಳೆದ ಹಲಸಿನಕಾಯಿ ಆಗಬೇಕು ಇದಕ್ಕೆ. ಇದನ್ನೀಗ ಕಟ್ ಮಾಡಿ ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಟುಕೊಳ್ಳೋಣ. ಈಗ ಹೋಳುಗಳು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನೀಗ ನಾವು ಒಲೆಯಲ್ಲಿಟ್ಟು ಬೇಯಿಸಲು ಇಡೋಣ. ಈಗ ಇದಕ್ಕೆ ನಾವು ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕೋಣ. ಸ್ವಲ್ಪ ಹಳದಿ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮೆಣಸಿನ ಹುಡಿ. ಖಾರಕ್ಕೆ ಅನುಗುಣವಾಗಿ ನಾನಿಷ್ಟು ಹೋಳುಗಳಿಗೆ 2 ಸ್ಪೂನು ಮೆಣಸಿನ ಹುಡಿಯನ್ನು ಹಾಕ್ತೇನೆ. ತುಂಬ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿಕೊಳ್ಳಬಹುದು. ಇನ್ನಿದಕ್ಕೆ ಬೇಕಾಗುವಷ್ಟು ನೀರು, ಇದು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ಇದು ಬೇಯಿಸಗಳು ನಾವು ಕೆಲವು ಹಲಸಿನಕಾಯಿ ಬೇಗನೆ ಬೆಂದು ಬಿಡುತ್ತದೆ, ಹಾಗೆ ನೋಡಿಕೊಂಡು ಬೇಯಿಸಿಕೊಳ್ಳಬೇಕು. ಈಗ ಇದು ಚೆನ್ನಾಗಿ ಬೆಂದು ರೆಡಿ ಆಯಿತು. ಇನ್ನೀಗ ಸ್ಟವನ್ನು ಆಫ್ ಮಾಡಿ ಇಡೋಣ. ಇನ್ನೀಗ ನಾವು ಮಸಾಲೆ ರುಬ್ಬಲು ಬೇಕಾಗುವುದು ತೆಂಗಿನ ತುರಿ ಬೇಕು. ನಾನಿಲ್ಲಿ 1 ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಬೀಜ 1 ಚಮಚ, ದೊಡ್ಡ ಚಮಚದಷ್ಟು 1 ಚಮಚ. ಹಾಗೆ ಸಣ್ಣ ಚಮಚದಲ್ಲಿ 1 ಚಮಚ ಜೀರಿಗೆ. ಹಾಗೆ ಅರ್ಧ ಈರುಳ್ಳಿ ಬೇಕು. 5 ರಿಂದ 6 ಎಸಳು ಬೆಳ್ಳುಳ್ಳಿ. ಹಾಗೆ ಸ್ವಲ್ಪ ಹುಣಸೆ ಹುಳಿ ಬೇಕು. ಹಾಗೆ ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮೆಣಸು ಅಥವಾ ಕುಂಟೆ ಮೆಣಸನ್ನು ತಗೊಂಡಿದ್ದೇನೆ. ನಾನಿಲ್ಲಿ 6 ರಿಂದ 7 ತಗೊಂಡಿದ್ದೇನೆ. ಇನ್ನೀಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ಮಸಾಲೆ ಪದಾರ್ಥಗಳನ್ನು ನಾವು ಹುರಿಯುವ ಕ್ರಮ ಇಲ್ಲ. ಎಲ್ಲವನ್ನು ಹಸಿಯಾಗಿ ಹಾಕಿ ನುಣ್ಣಗೆ ಪೇಸ್ಟನ್ನು ರೆಡಿ ಮಾಡಿಕೊಳ್ಳೋಣ. ಈಗ ಇಲ್ಲಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟನ್ನು ರೆಡಿ ಮಾಡಿದ್ದೇನೆ. ಇದನ್ನೀಗ ನಾವು ಬೇಯಿಸಿದ ಹೋಳುಗಳಿಗೆ ಹಾಕಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅದಕ್ಕೆ ಮಾಡಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಈಗ ಉಪ್ಪು ಅಥವಾ ನಿಮಗೆ ಸ್ವೀಟು ಸ್ವಲ್ಪ ಬೇಕು ಅಂತ ಹೇಳಿದರೆ 1 ತುಂಡು ಬೆಲ್ಲ ಕೂಡ ಹಾಕ್ಬೋದು. ನಾನಿಲ್ಲಿ ಬೆಲ್ಲ ಹಾಕುವುದಿಲ್ಲ. ಈಗ ರುಚಿಯನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಈ ಪದಾರ್ಥ ಕುಚ್ಚಲಕ್ಕಿ ಅನ್ನದೊಂದಿಗೆ ತುಂಬ ರುಚಿಯಾಗಿರ್ತದೆ. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಈಗ ಇದು ಚೆನ್ನಾಗಿ ಕುದಿದು ಪದಾರ್ಥ ಸಿದ್ಧವಾಯಿತು. ಇನ್ನಿದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸಿಂಪಲ್ ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ನಾನಿಲ್ಲಿ ಬರೀ ಸಾಸಿವೆ ಮಾತ್ರ ಹಾಕಿದ್ದೇನೆ. ಸಾಸಿವೆ ಮತ್ತು 1 ಕುಂಟೆ ಮೆಣಸನ್ನು ಕಟ್ ಮಾಡಿ ಸಿಂಪಲ್ ಒಗ್ಗರಣೆಯನ್ನು ಕೊಟ್ಟಿದ್ದೇನೆ. ತುಂಬ ರುಚಿಯಾದ ಒಂದು ಹಲಸಿನಕಾಯಿಂದ ಮಾಡುವ ಅಡಿಗೆ ಅಂತ ಹೇಳಬಹುದು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಮ್ಮೆ. ಹಲಸಿನಕಾಯಿ ಸೀಸನ್ನಲ್ಲಿ ಮಾತ್ರ ಮಾಡುವಂತಹ ಒಂದು ಕರಿಯಾಗಿದೆ.